ಬೇಬಿ ಬೇಬಿ ವಾಟ್ ಹ್ಯಾಪನ್ ಏನಾಯ್ತು? ಅಮ್ಮ ನಮ್ಮ ಯಜಮಾನ್ರನ್ನ ಬಿಡಿಸ್ಕೊಂಬರಕ್ಕೆ ಆಗ್ತಾ ಇಲ್ಲಮ್ಮ ನನ್ನ ಕೈಲಿ. ಏನು ಕೇಸ್ ಗೆಲ್ತೈತೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ ನಂಗೆ. ಆ ಮೇಡಮ್ನು ಪಾಪ ಎಷ್ಟು ಕಷ್ಟಪಡ್ಸೋಳು, ಲಾಯರ್ ಮೇಡಮ್ನು. ಏನಾಗ್ತೈತೋ ಏನೋ ಹತ್ತಿಲ್ಲ, 12 ವರ್ಷ ಜೈಲು ಶಿಕ್ಷೆ ಆಗ್ತೈತಂತಮ್ಮ. ವಾಟ್ 10 or 12 years? ಓ ಮೈ ಗಾಡ್, ಏನು ಮಾಡ್ತೀಯ ಬೇಬಿ? ಏನು ಮಾಡೋಕ್ಕಾಗಲ್ಲಮ್ಮ. ಇವನ್ ಬೇರೆ ಯೋಗೇಶನ್ ಬೇರೆ ಆಶ್ಲಕ್ ನೀನು ಸೇರಿಸಿದ್ದಲ್ಲ, ಅವರು ಕರ್ಕೊಂಬಂದು ಬಿಟ್ಬಿಟ್ಟು ಹೊರಟೋಗ್ಬಿಟ್ರಮ್ಮ. ಯೋಗೇಶನ್ ಕರ್ಕೊಂಬಂದು ಬಿಟ್ಟೋದ್ರಾ ಆಶ್ರಮದವ್ರು? ಹ್ಞೂನಮ್ಮ. ನೀನೆಲ್ಲ ಹಾಳಾಗೋಗಿದ್ದಮ್ಮ. ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಬತ್ತೈತೆ. ಇಲ್ಲ ಏನೋ ನಂಗೆ ಸ್ವಲ್ಪ ಕೆಲಸ ಇತ್ತು ಬಿಡು. ಯಾಕೆ ಅಳಿಯಂದ್ರಿಗೆ ಹಿಂಗಾಗೋಯ್ತಲ್ಲ? ಹಾಂ, ಏನು ಮಾಡೋದು? ಏನು ಹೇಳೋದು ಲಾಯರು? ಅವರು ಪ್ರಯತ್ನ ಪಡ್ತಾನೆ ಅವರಮ್ಮ. CCTV ಫುಟೇಜ್ ಸಿಕ್ಬಿಟ್ಟೈತೆ. ಅದಕ್ಕೆ ಜಡ್ಜನ್ನು ಮಾತಾಡೋಕ್ಕೆ ಆಗಲ್ಲ, ಬಿಲ್ಲು ಕೂಲು ಮಾತಿಗೆ ಬಗ್ಗಲ್ಲ ಅಂತಾರಮ್ಮ ಜಡ್ಜು. ಛೇ, ಎಂಥ ಕೆಲಸ ಆಗೋಯ್ತು ಬೇಬಿ. ಹೋಗ್ಲಿ ಬಿಡು ಬೇಬಿ, ಬೇಜಾರು ಮಾಡ್ಕೊಬೇಡ. ಅದಕ್ಕೆ ಅಮ್ಮ ನಾನು ಧೈರ್ಯ ಮಾಡಿಬಿಟ್ಟಿದ್ದೀನಿ. ಹೆಂಗೂ ಬಂದೇ ಬರ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಮಾಡಿದ ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಎಲ್ಲೋದ್ರು ಇವರು? ಅವ್ರ ತೋಟದ ಹತ್ರ ಹೋಗೋರೆ. ನಿನ್ ಜೊತೆ ಮಾತಾಡ್ತಾರಾ? ಇಲ್ಲ ಮಾತಾಡಲ್ಲ. ಅವ್ರು ಬೇರೆ ಅಡುಗೆ ಮಾಡ್ಕೊತಾರೆ, ನಾವು ಬೇರೆ ಅಡುಗೆ ಮಾಡ್ಕೊತೀರಿ. ಓ ಮೈ ಗಾಡ್, ಏನು ಬೇಬಿ ಈ ಥರ ಆಗೋಯ್ತಲ್ಲ ನಿನ್ನ ಲೈಫು? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಅಲ್ಲ ಬೇಬಿ, ನಿನ್ನ ಹಸ್ಬೆಂಡ್ಗೇನು ಬುದ್ಧಿ ಇಲ್ವಾ? ಯಾಕೆ ಅವ್ರನ್ನ ಸಾಯ್ಸಕ್ಕೆ ಹೋಗಿದ್ದು? ಹಾಂ, ಹಿಂಗೆ ಸಿಕ್ಕಾಕೊಂತೀರಿ ಅಂತ ನಮ್ಗೆ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಏನಾಗೋಯ್ತಮ್ಮ ನಮ್ಮ ಜೀವನ? ಇವಳೇನು ಹೇಳ್ತಾಳೆ ಸುಮಾ? ಅವಳು ಹೇಳ್ತಾಳೆ ಆಸ್ತಿ ಎಲ್ಲ ನನಗೆ ಕೊಟ್ಬಿಡು, ನಿಮ್ಮ ಯಜಮಾನ್ರನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾಳಮ್ಮ. ನೋ ಬೇಬಿ ನೋ. ಎಂಥ ನಿರ್ಧಾರ? ಅಯ್ಯೋ ಬೇಡ ಬೇಬಿ, ಆ ಥರ ಏನಾದರೂ ಕೆಲಸ ಮಾಡಿಬಿಟ್ಟೆಯ? ನಿಮ್ಮ ಯಜಮಾನ್ರು ಬಂದರೂ ಸಹ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡೋಕ್ಕೆ ಈಗಿನ ಕಾಲದಲ್ಲಿ ಎಲ್ಲಿಗೆ ಸಾಧ್ಯ ಬೇಬಿ? ಬೇಡ ಇಲ್ಲಿ ಇದ್ದು ಅವ್ನು ಸಾಧನೆ ಮಾಡಬೇಕಾಗುತ್ತಿತ್ತು. ಏನೂ ಇಲ್ಲ, ದಂಡಿಯಾಗಿ ದುಡ್ಡು ಸಂಪಾದನೆ ಮಾಡಿಟ್ಟಿದ್ದಾನೆ. ಅದರಲ್ಲೇ ನೀವು ಜೀವನ ಮಾಡಿ, ಆಸ್ತಿ ಮಾತ್ರ ಕಳ್ಕೊಂಬೇಡ ಬೇಬಿ. ನಿಜವಾಗ್ಲೂ ಗಂಡ ಇಲ್ಲದೆ ಹೋದ್ರೂ ಇನ್ನೊಂದು ಮದುವೆ ಆದರೂ ಆಗ್ಬೋದು, ಆದರೆ ಈಗಿನ ಕಾಲದಲ್ಲಿ ಆಸ್ತಿ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಬೇಬಿ. ನಾನು ಅನುಭವಿಸ್ತಾ ಇದ್ದೀನಲ್ಲ. ಅಯ್ಯೋ, ಆಸ್ತಿ ಒಂದೇ ಒಂದು ಸ್ವಲ್ಪ ಸಹ ಕಳ್ಕೊಂಬೇಡ ಬೇಬಿ. ನೀನು ದುಡುಕಿ ಈ ನಿರ್ಧಾರ ಮಾತ್ರ ತಗೊಬೇಡ. ಅವಳಿಗೆ ಹೇಳು, ಆಗಲ್ಲ ನಾನು ಕೊಡಲ್ಲ ಆಸ್ತಿ ಅಂತ ಹೇಳಿದ್ದೀನಮ್ಮ, ಕೊಡಲ್ಲ ಅಂತ. ಮನೆ ಬಿಟ್ಟು ಸಹ ಹೊರಗಡೆ ಹೋಗ್ಬೇಡ ನೀನು, ಯಾವುದೇ ಕಾರಣಕ್ಕೂ. ಇಲ್ಲ ಅಮ್ಮ, ಹೋಗಲ್ಲ. ಆಗಾಗ ಎಮ್ಮನಲ್ಲ ಅವಳೆ. ಆಗಮ್ಮ ಆಂಟಿ, ಅಮ್ಮ ಕುರಿ ನಡಿಯ ಬಿರಿನ ನಡಿಯ, ಓಡ್ಗಿರು ಹೋಗ್ತಾಳು. ನಿಧಾನಕ್ಕೆ ಬಾ ಹಾವು, ನಿಧಾನಕ್ಕೆ ಬಾ, ಓಡೋಗ್ಬಿಟ್ಟಾಳು. ಬಲ್ ಡೂಪ್ಲಿಕೇಟ್ ಮುಂಡೆ ಇವಳು. ಕಿಲಾಡಿ ಆಂಟಿ. ಏನಮ್ಮ ಆಂಟಿ? ಅಯ್ಯ, ಕಿತ್ತೋದ್ನಲ್ಲ ಉಡಿ. ಲೈ, ಯಾವಳ ಕಿತ್ತೋದ್ ಮುಂದೆ? ನನ್ನ ಮೊಮ್ಮಗನ ಕೇಳೋದೇನೋ, ಹೋಗ್ರಿ ಫಸ್ಟು, ಹೋಗಿ ದುಡ್ಡಿಸ್ಕೊ ಹೋಗ್ರಿ ಅಂತನು. ಅಯ್ಯೋ, ನನ್ನ ಬಂಗಾರ ಮೊಮ್ಮಗನ ಬಾಯಾಗ ಹೇಳ್ದಂಗೆ ಆಗೋಯ್ತಲ್ಲೇ. ನಾವು ಬಂದಿದ್ದಕ್ಕೆ ಸರಿ ಹೋಯ್ತು. ನನ್ನ ಮೊಮ್ಮಗನ ಹೇಳಿದಕ್ಕೆ ಓಡ್ ಬಂದ್ರಿ, ಎದ್ದು ಬಿಟ್ಟು. ನೀನು ಇಲ್ಲೇ ಇದೆಯಲ್ಲೇ? ಕಂತ್ರಿ ಮುಂದೆ ಎಲ್ಲ ಕೊಡೈತೆ. ನಾನು 80,000 ದುಡ್ಡು ಕೊಡಿಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಗ್ತೀನಿ ಅಷ್ಟೇ. ಕೊಡ 80,000 ದುಡ್ಡು. ಯಾರು ನೀವು? ಯಾರಾ? ಹಾಕಮ್ಮ ಹೇಳ್ತೀನಿ ಸರಿಯಾಗಿ ಉಳ್ಕ. ಅಲ್ಲೇ ತಿರ್ಬೋಕಿ ಮುಂದೆ ಊಟ ತಗೊಂಬರ್ತೀನಿ, ಇಲ್ಲೇ ಇರ್ರಿ ಅಂತ ಹೇಳಿ ಹೋದೆ. ನಾನು ಸೌತಿ 5 ಗಂಟೆಗೆ ಹೋದಳು. ಇವತ್ತು ಕಾಣಿಸ್ತಾ ಇದೆಯಲ್ಲ ನೀನು. ಎಲ್ಲೇ ನನ್ನ ದುಡ್ಡಲ್ಲಿ ಏನು ಹೇಳ್ತಾ ಇದ್ದೀರಮ್ಮ? ಅಯ್ಯೋ ಅಕ್ಕ, ನಮ್ದು 80,000 ಎತ್ಕೊಂಡು ನೀವು ಅಮ್ಮನ ಓಡಾಗೋಳೆ. ಮನೆ ಬೆಂಗಳೂರ್ಗ ಬಲೂನ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟ. ಬಲೂನ್ಗೂ ಕರ್ಕೊಂಡೋಗಿಲ್ಲ, ಊಟನೂ ಕೊಡ್ಸಿಲ್ಲ. ಇವಳೆಗ್ರು ಬಿದ್ದು ನಿಗರ್ಸಾಯ ನಮ್ಮನ್ನ ಪಾರ್ಕ್ ಆಗ್ಬಿಟ್ಬಿಟ್ಟು ಓಡಾಗ್ಬಿಟ್ಟವಳಕೋ. ದುಡ್ಡುಗಳಾಡಿ ನನ್ನ ಸೌತಿ ಕೊಡ. ನಂದು 80,000 ದುಡ್ಡು ನನ್ನ ಗಂಡ ನನ್ನ ಮನೆಯಿಂದ ಹಾಕ್ಸಾಕೋನೆ. ಮಗು ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ. ನೀವ್ಯಾರೋ ನನಗೆ ಗೊತ್ತೇ ಇಲ್ಲ. ಹೋಗಮ್ಮ, ಬಾಯ್ ಮುಚ್ಕೊಂಡ. ಸುಮ್ಮನೆ ಏನೋ ಮಾತಾಡ್ತೀಯಾ? ಏನು? ನೀವ್ಯಾರೋ ನನಗೆ ಗೊತ್ತೇ ಇಲ್ಲ. ಹೋಗಮ್ಮ ನೀನು. ನೋಡ್ತಾ ಶಿಕೋನೆ. ಹಾಕಮ್ಮ ಹೇಳ್ತೀನಿ ತಲೆ ಮೇಲೆ ಫಟ್ ಅಂತ ಟೋಪಿ ಕಿತ್ತಾಕ್ ಹೇಳ್ತೀನಿ. ಬಸ್ ಆಡ್ಕಿಂತಿದ್ದಂಗಿದೆ ನೀನು ಸುಪ್ನತಿ. ಅಲ್ಲ, ಊಟ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಪಾರ್ಕ್ ಆಗ್ಬಿಟ್ಬಿಟ್ಟು ಹೋಗೋಳೆ ನಿಮ್ಮ ಅಮ್ಮನು. ಎಂತ ಸೂರ್ಪ್ನಕ್ಕಿ ಇರ್ಬೇಕು ಇವಳ? ಅದ್ಯಾವನಿಂದ ಹೋಗಿದ್ದೆ ನೀನು? ಏಯ್, ನೋಡ್ಕೊಂಡು ಮಾತಾಡ. ನಿನ್ನೆ ನೋಡ್ಕೊಂಡು ಮಾತಾಡ್ತಾ ಇರೋದು, ನಿನ್ನ ಮಗಳನ್ನೇ ನೋಡ್ಕೊಂಡು ಮಾತಾಡ್ತಾ ಇಲ್ಲ ನಾನು. ಮಾನವಾಗಿ ನನ್ನ ದುಡ್ಡು ನಂಗೆ ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಹಳ್ಳಿನ ಜೊತೆಗೆ ನೀನು 1, 2, 3 ಅಂತ ಕಂಪ್ಲೇಂಟ್ಸ್ಬೇಕು. ಈ ಅಂಬುಜಿ ಅಂದ್ರೆ ಸಾಮಾನ್ಯದೊಳಲ್ಲ, ಈ ಅಂಬುಜಿ. ಕೊಡೆ ಕಾಸು. ಹಂಗೆ ಸರತ್ ಕಾಸು ಕೊಡು. ಸರತ್ ಕಾಸು ಕೊಡು. ಸರತ್ ಕಾಸು ಕೊಡಕ್ಕೆ ನಂಗೇನು ಗ್ರಾಚಾರ ನೀನು? ನಿಮ್ಮ ಅಮ್ಮನ ಸರ ಮಾರಾಕಿದ್ದು. ಆ ಸರ ಮಾರಾಕ್ಬಿಟ್ಟು ಜಲ್ಸ ಮಾಡಿದ್ದು ನಿಮ್ಮ ಅಮ್ಮನು, ನಾನಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲ್ಲ ಎಲ್ಲಿಲೇ. ಸರ ಮಾರಾಕ್ಬಿಟ್ಟು ಬಟ್ಟೆ ಬರೆ ಎಲ್ಲ ತಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದೇನೋ ಮಾಡಿಸ್ಕೊಂಡು ಬಂದಿದ್ದು ನಿಮ್ಮ ಅಮ್ಮನು, ನಾನಲ್ಲ. ಒಪ್ಕೊಂಡಿದ್ದಾನೆ. ಕೊಡಿತ ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡು. ನಮ್ಮ ಅಪ್ಪನು ನಮ್ಮನ್ನ ಮನೆಯಿಂದ ಆಚೆ ಹಾಕೋನೆ. ನಮ್ಮ ಅಮ್ಮನ ಮಾಡಿದ ಕೆಲ್ಸಕ್ಕ ಅಡೆ 80,000 ಮಾನವಾಗಿ ಕೊಟ್ಟೆ ಸರಿ. ಇಲ್ಲ ಅಂತಂದ್ರೆ ನೋಡಿ, ನಾನು ಸುಮ್ಮನೆ ಇರಲ್ಲ. ನನ್ನ ಮೊಮ್ಮಗನ ಇವಾಗ ಹೇಳಿದ್ನು, ಹೋಗು ಕಾಸಿಸ್ಕೊಂಡ್ ಹೋಗಂತ. ನೋಡು, ನನ್ನ ಮೊಮ್ಮಗನ ದೇವ್ರಿದ್ದಂಗೆ. ನೀನು ತಿರ್ಬೋಕಿ ಮುಂದೆ ನೀನು ಇಲ್ಲಿದೆಯಾ, ಅದಕ್ಕೆ ನನ್ನ ಮೊಮ್ಮಗನ ನಮ್ಮನ್ನು ಕಳಿಸಿತ್ತು. ಅಯ್ಯ, ನಿನ್ನ ಮಕ್ಕಷ್ಟು ಬೆಂಕಿಕ್ತೋ ಹೇಳು. ಕಿತ್ತೋದು ಮಕ್ಕಷ್ಟು ಬೆಂಕಿಕ್ತೋ. ಎಂಥ ಕೆಲಸ ಮಾಡ್ಬಿಟ್ಟೆ? ನನ್ನನ್ನು ಬೀದಿ ಕೇಳ್ಬಿಟ್ಟಲ್ಲೇ. ಅವ್ನು ಯಾವನೋ ಕತ್ಲಾಗ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ನು. ಅವನು ಬಾರ್ದು ಮಾತಾಡಲಿಲ್ಲ ಅನ್ನು. ನಾವು ಅನ್ಸ್ಕೊಂಡು ಬಂದಿದ್ದಾಯ್ತು. ಬೆಳಗ್ಗೆ ನನ್ನ ಗಂಡು ದೇವ್ರ ಬಂದಂಗೆ ಬಂದು ನಮ್ಮನ್ನು ಕರ್ಕೊಂಬನ್ನು. ಇಲ್ಲ ಅಂತಂದ್ರೆ ದೇವಸ್ಥಾನದ ಹತ್ರ ನಾವು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡಿರ್ಬೇಕಾಗಿತ್ತು. ತಿರ್ಬೋಕಿ ಮುಂದೆ ತಕೊಂಬಂತು.
ಇನ್ನ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿದ್ಯಾ ನೀನು. ಅಯ್ಯೋ ಪಾಪ ನನ್ನಂತವ್ರ ಅಮಾಯಕರು ಸಿಕ್ಕರೆ ಸರಿಯಾಗಿತ್ಯ ತಲೆ ಮೇಲೆ ಕಲ್ಲು. ಸೂರ್ಪನಕ್ಕಿ ನೀನು. ಹೌ ಬಾಯ್ ಮುಚ್ಕೊಂಡಿರಮ್ಮ. ಏನ್ ಮಾತಂತ ಮಾತಾಡ್ತಾ ಇದೀಯಾ? ಅಲ್ಲಮ್ಮ ನೀನ್ ಯಾಕಮ್ಮ ಹಿಂಗೆಲ್ಲ ಮಾಡಕ್ ಹೋಗಿದ್ದು? ಬೇಕಾಗಿತ್ತ ಇದೆಲ್ಲ ನಿಂಕ? ಅಯ್ಯೋ ಬೇಬಿ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ನನಗೆ. ಇಲ್ಲ ಬೇಬಿ ಇವ್ರನ್ನ ಬಿಟ್ಟೋಗ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಅರ್ಜೆಂಟಾಗಿ ಯಾವುದೋ ಫೋನ್ ಬಂತು, ಅದಕ್ಕೆ ಬಿಟ್ಟೋಗ್ಬಿಟ್ಟೆ. ಮತ್ತೆ ಬೆಳಗ್ಗೆ ಬಂದು ನೋಡಿದ್ರೆ ಅಲ್ಲಿ ಇರ್ಲಿಲ್ಲ ಇವರು. ಏನು ಪಾರ್ಕ ಕೂತ್ಕೊಂಡು ಭಜನೆ ಮಾಡೋಣ ರಾತ್ರಿ ಎಲ್ಲನೂ? ಬಿಟ್ಲಾಡಿ ಕೊಡಾಯ್ತಾ ದುಡ್ಡು? ಅಮ್ಮ ನಮ್ಗೆ ಇವಾಗಿರೋ ನೋವೇ ಸಾಕು. ನೀನು ಕೊಟ್ಬಿಡಮ್ಮ ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಡಮ್ಮ ನೀನು. ನಿಂಗೆ ಏನನ್ನು ಬೇಕಂದ್ರೆ ನಾನು ಕೊಡ್ತೀನಿ. ಅಲ್ಲ ಪಾರ್ಕಾಗ ನಾವು ಉಯ್ಯಾಲಾಡ್ಕೊಂಡು ಕೂತ್ಕೊಬೇಕಾಗಿತ್ತು. ಇನ್ನು ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋಳು, ಅದೆಷ್ಟು ಜನ ಹೆಣ್ಮಕ್ಳನ್ನ ಬೀದಿಗೆ ತಂದು ಕೂರ್ಸೋಳು. ತೂ ಏನಮ್ಮ ಹೆಂಗ್ಸಮ್ಮ ಈ ಅಮ್ಮನ. ನಾನಿಂತ ಹೆಂಗ್ಸನ್ನ ಎಲ್ಲೂ ನೋಡಿಲ್ಲಮ್ಮ. ನೀವು ಶಟಪ್. ಏಯ್ ಶಟಪ್ ಬೂಟಪ್ ಗೆಟಪ್. ಏನು ನಿಂಗೆ ಒಬ್ಳಿಗೆ ಎಲ್ಲ ಇಂಗ್ಲೀಷ್ ಮಾತಾಡೋಕೆ ಬರೋದು? ನಂಗೂ ಬರ್ತದೆ. ಇಟ್ಟು ತಪ್ಪಲೆ ಕಾರ್ ತಪ್ಪಲೆ. ಡೋಂಟ್ ಟಾಕ್. ಏಯ್ ಟಕ್ಕುನು ಕುಕ್ಕು ಎಲ್ಲ ಅದಕ್ಕೂ ತಿಳಿತದ ನಂಗೂ. ಓಹೋ ಟಕ್ಕಂತೆ ಟಕ್ಕು. ನಾನು ನಿನ್ನ ಟಿಕ್ ಅನ್ಸ್ಬಿಡ್ತೀನಿ ನೋಡ್ಕೊ. ಕೊಡು ದುಡ್ಡು ನಮ್ದ. ನಮ್ಮಪ್ಪ ನಮ್ಮನ್ನ ಒತ್ತ ಮನೆಯಿಂದ ಹಾಚ್ಕಾಕವನೆ. ನಿನ್ನ ದುಡ್ಡು ಯಾವಾಗ ಬೇಕು ತಗೊಳಮ್ಮ ನಿನ್ನ ದುಡ್ಡು. ಯಾರಿಗೆ ಬೇಕು ದುಡ್ಡು? ಯಾರಿಗೆ ಬೇಕು ಅಂದ್ರೆ ನನಗೆ ಬೇಕೇ ನನ್ನ ದುಡ್ಡು ಕೊಡೆ. ಹೋಗಮ್ಮ ಇಲ್ಲಿಂದ. ಬಡ್ಕೊಂತಾರೆ ಇಬ್ರು ಬಂದು. ಅಂಟೆ ಬಾಯ್ ಮುಚ್ಕೊಂಡಿರೋ. ನೀನ್ ಟೋಪಿ ಹಾಕೊಳ್ಳೋದಲ್ದ್ರೆ ಎಲ್ಲಾರ್ಗೂ ಟೋಪಿ ಹಾಕ್ತೇನೆ ನೀನು. ಏಯ್ ನೋಡ್ಕೊಂಡು ಮಾತಾಡು. ನಿನ್ನೆ ನೋಡ್ಕೊಂಡು ಮಾತಾಡ್ತಾ ಇರೋದು, ನಿನ್ ಮಗಳನ್ನೇ ನೋಡ್ಕೊಂಡು ಮಾತಾಡ್ತಾ ಇಲ್ಲ ನಾನು. ಕರೆಕ್ಟ್ ಆಗದ ಕಾಸ್ತು ಆಯ್ತು ತಗೊಂಡು ಹೋಗ. ಎಷ್ಟು ಮಾತಾಡ್ತಾನ? ಏನ್ ಕೋಟಿ ಕೋಟಿ ಕೊಟ್ಟು ಬಿಟ್ಟಂಗೆ. ಕೋಟಿ ಕೊಡ್ತೀನಿ. ನಮ್ಮೂರಾಗ ಅವೇ ಬಾ 4 ಕೋಟಿಗಳು ಕೊಡ್ತೀನಿ. ನಡೆಸ್ಕೊನೆ ಹೋಗೋಣ. ಅಂಟೆ ನಮಗ್ ಮಾಡ್ದಂಗೆ ಯಾರ್ಕನ ಮಾಡ್ಗಿದ್ದೆಯಾ ನೋಡ್ಕ. ನಮ್ಮಂಗೆ ಎಲ್ಲರೂ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಬೇಡ. ಪೊಲೀಸ್ ವಕೀಲ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುದ್ದೆ ಮುರಿಬೇಕಾಗ್ತದೆ ನೋಡ್ಕ. ಅಲ್ಲಮ್ಮ ನೀನು ಯಾಕಮ್ಮ ಅವ್ರ ಹತ್ರ ಹಿಂಗೆ ಮಾಡ್ಬಿಟ್ಟೆ? ನಾನು ಅವ್ರ ಮನೆಗೆ ಏನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಈ ಕೆಲಸ ಮಾಡ್ಬಿಟ್ಟಲ್ಲಮ್ಮ. ಅಯ್ಯೋ ಬೇಬಿ ಅವ್ರಿಗೇನು ಗೊತ್ತಾಗಲ್ಲ, ಸ್ವಲ್ಪ ಯಾಮರ್ಸ್ಬೋದು ಅಂತ ಅನ್ಕೊಂಡೆ. ಇವ್ರು ಇಷ್ಟೊಂದು ಚುರುಕಾಗವ್ರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬೇಬಿ. ಅಯ್ಯೋ ಅಮ್ಮ, ಹಳ್ಳಿ ಜನಕ್ಕಿರೋ ಬುದ್ಧಿ ಸಿಟಿ ಜನಕ್ಕಿಲ್ಲಮ್ಮ. ನಾವೆಲ್ಲ ದಡ್ರು, ಇವ್ರಿಗೆ ಬುದ್ಧಿ ಜಾಸ್ತಿನಮ್ಮ. ನೀನೆಂತ ಮಾತು ಹೇಳ್ತೀಯಾ? ಅಯ್ಯೋ 80,000 ಹತ್ತಿದ್ರೆ ಏನಕ್ಕಾದ್ರೂ ಆಗುತ್ತಲ್ಲ ಬೇಬಿ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಆತಿದ್ದಿಡು ಏನೇ ಲೇಲೆ, ನಾನು ಮದುವೆ ಆಗಿ ಓದ್ತಾ ಇದ್ದೀನಿ. ನಂಗೆ ಏನೋ ತಕೊಡ್ತೀಯಾ? ಏನ್ ಬೇಕು ಹೇಳೆ, ತಕೊಡ್ತೀನಿ. ನಂಗೊಂದು ನೆಕ್ಲೆಸ್ ತಕೊಡು. ಅಷ್ಟೇ ತಾನೇ, ತಕೊಡ್ತೀನಿ ಬಿಡು. ಆಮೇಲೆ ಅವ್ರ ಮನೆಗೆ ಫ್ರಿಜ್ಜು ವಾಷಿಂಗ್ ಮಿಷಿನು ಆಯ್ತೋ ಇಲ್ಲ ನೋಡ್ತೀನಿ. ಇಲ್ಲ ಅಂತಂದ್ರೆ ಎಲ್ಲ ಒಂದೇ ದಿವಸ ತಂದ್ಕೊಡ್ತೀನಿ ಬಿಡೆ. ಆದ್ರೆ ಮಹಾತಾಯಿ ನಮ್ಮಮ್ಮ ನೀನು ಕರೆಕ್ಟಾಗಿ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ಬಿಟ್ರೆ ನನಗೆ ಅಷ್ಟೇ ಸಮಾಧಾನ. ನಮ್ಮ 3ನೇ ಮದುವೆ ಮಾಡೋಕ್ಕಂತೂ ಆಗಲ್ಲ. ಎತ್ಕೋ ಹಿಂಗೆಲ್ಲ ಮಾತಾಡ್ಬೇಡ, ಸುಮ್ಮನೆರಾ. ಅಲ್ಲೇ ಅಮ್ಮ ಕಿವಿ ಕೇಳಿಸಿರೋ ಅಜ್ಜಿ ಒಂದು, ಆ ಎಳೆ ಮಗು ಒಂದು. ಅದು ನೋಡ್ಕೊಳಕ್ ಕಷ್ಟ ಅಂತ ಜಗಳ ಗಿಗ್ಲ ಮಾಡ್ಕೊಂಡು ಓಡ್ ಬಂದ್ಬಿಟ್ರೆ ನಾನಂತೂ ನೀನು ಸುಮ್ಮನೆ ಬಿಡಲ್ಲ, ಒದ್ದಾಕ್ಬಿಡ್ತೀನಿ. ಇಲ್ಲ ಸುಮ್ಮನೆರಾ, ಹೊಂದ್ಕೊಂಡು ಆರಾಮಾಗಿರ್ತೀನಿ. ಮಲ್ಲೇಶಿ ಅವ್ರ ಮನೆಗೆ ಯಾಕೋ ನಂಗೆ ಕಕ್ಕ ಬಿಕ್ಕಾಗೋಗ್ಬಿಡ್ತಾ ಶಂಕರ. ಜನ ಜಾಸ್ತಿ. ಅದು ಬೇರೆ ಆ ತಾತನು ಎಷ್ಟು ರ್ಯಾಶಾಗಿ ಮಾತಾಡ್ತಾ ಇದ್ನ. ಅದೊಂದು ತಲೆನೋವು. ನಂಗೆ ಯಾಕೋ ಭಯ ಉಟ್ಕೊಂಬಿಟ್ಟು ಅವ್ರ ಮನೆಗೆ. ಬಿಡು, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಏನೋ ಮಾತಾಡ್ತಾ ಇದ್ರಿ, ಮಧ್ಯ ಬಂದ್ಬಿಟ್ಟೆ ನಾನು. ಬನ್ನಿ ಪರವಾಗಿಲ್ಲ. ಅಯ್ಯೋ ಏನಿರ್ತೈತೆ ಬನ್ನಿ, ಸುಮ್ಮನೆ ಹಿಂಗೆ ಹೊರಗಡೆ ಹೋಗ್ತೈತೆ. ಬನ್ನಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ನಮ್ಮ ತೋಟದ ಕಡೆ ಎಲ್ಲ ಹೋಗಿ. ಅದಕ್ಕೆ ನಾನು ಹೊರಗಡೆ ಹೋಗೋಣ ಅಂತ ಬಂದೆ. ಮನೆಯಲ್ಲೇ ಕೂತು ಬೇಜಾರು. ಹೆಂಗ್ಸ್ರಂತೂ ಅದು ಹೆಂಗೆ ಬೆಳಗ್ಗೆಯಿಂದ ಸಾಯಂಕಾಲ ಮನೆಯೊಳಗಿತ್ತಾರೋ, ನಮ್ಗಂತೂ ಆಗೋದೇ ಇಲ್ಲಪ್ಪ. ಅವ್ರಿಗೆ ಅಭ್ಯಾಸ ಆಗೋಗಿರುತ್ತೆ, ಅವ್ರಿಗೆ ಅದೇ ದೊಡ್ಡ ಪ್ರಪಂಚ. ಬನ್ನಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ. ಸರಿ ನಡೀರಿ ಸರ್ ಹೋಗೋಣ. ಸ್ನೇಹ ಹೊರಗಡೆ ಹೋಗಿ ಬರ್ತೀನಿ. ಸರಿ ಹೋಗಿ ಬನ್ರಿ. 1 ನಿಮಿಷ ಸರ್, ಫೋನ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ತಗೊಂಬೋಗಿ ಹೋಗಿ. ಹಲೋ ಯಾರು? ಹಾಯ್, ನಾನು ಗಾನ್ವಿ. ಗಾನ್ವಿ? ಯಾವ ಗಾನ್ವಿ? ಯಾರು ಗಾನ್ವಿ? ದೂರ ನಿಂತ್ಕಳೆ ಇರು. ಯಾರೋ ಗಾನ್ವಿ ಅಂತ ನಾನು ಕೇಳಿಸ್ಕೊಂತೀನಿ. ಯಾರೋ ಏನೋ ಫೋನ್ ಮಾಡಿರ್ತಾರೆ, ದೂರ ನಿಂತ್ಕಳೆ. ಇವಳು ನೋಡು ಫೋನ್ ಕಾಣ್ಕೊಂಡು ನಿಂತ್ಕೊಂಡವಳೆ. ಹಲೋ ನಾನು ನಿನ್ನೆ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದಿದ್ದಲ್ಲ, ಗಾನ್ವಿ. ಯಾರೋ ನೆನಪಾಗ್ತಾ ಇಲ್ಲ, ಎಷ್ಟೊಂದು ಜನ ಬರ್ತಾರೆ. ಏನ್ ವಿಷಯ ಹೇಳಿ? ನಾನು ರೀ ಗಾನ್ವಿ, ನಿಮ್ ಫೋನ್ ನಂಬರ್ ಕೇಳಿದ್ನಲ್ಲ, ನೀವು ಕೊಟ್ಟಿಲ್ವಲ್ಲ? ಓಹೋ ನೀನಾ? ಏನು ಫೋನ್ ಮಾಡಿದ್ದು? ಎಲ್ಲಿದ್ದೀರಾ ನೀವು? ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೆ ಯಾಕೆ? ಶಂಕರ ಯಾರದು? ಯಾರ? ಎದುರು ನಿಂತ್ಕೊಳ್ಳಿ ಗುಳಪ್ಳು. ನೋಡಿ ಹಿಂಗೆ ನೀವು ಫೋನ್ ಮಾಡೋದು ತಪ್ಪು ಆಯ್ತಾ? ಯಾರು ನೀವು ನನ್ನ ನಂಬರ್ ಕೊಟ್ಟಿದ್ದು ನಿಮ್ಗೆ? ನಾನು ಹೇಳಿದ್ನಲ್ಲ ಸಂಜೆ ಅಷ್ಟರಲ್ಲಿ ನೀವು ಫೋನ್ ನಂಬರ್ ತಗೊಂತೀನಿ ಅಂತ. ಎಲ್ಲಿದ್ದೀರಾ ನೀವು ಇವಾಗ? ನಾನು ಎಲ್ಲಿ ಆದ್ರೂ ಇರ್ತೀನಿ, ನಿನಗೆ ಯಾಕೆ? ಬಾಯ್ ಮುಚ್ಕೊಂಡು ಫೋನ್ ಇಡು. ಫೋನ್ ನಂಬರ್ ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಮಾಡಿದ್ರೆ ಇನ್ನೂ ಒಂದು ಫೋನ್ ತಗೊಂತೀನಿ. ನಮ್ಮ ಡ್ಯಾಡಿಗೆ ಹೇಳಿ ಒಂದು 100 ಸಿಮ್ ತರಿಸ್ಕೊಂತೀನಿ. 100 ಸಿಮ್ಮು ಬ್ಲಾಕ್ ಮಾಡ್ತೀರಾ ನೀವು? 100 ನಂಬರ್ನು ಬ್ಲಾಕ್ ಮಾಡ್ತೀರಾ? ನಿನ್ನಂತ ಆಟಮಾರಿ ಏನು ನಾನು ಎಲ್ಲೂ ನೋಡಿಲ್ಲ. ಇವಾಗ ಅದೆಲ್ಲ ಕತೆ ಬೇಡ, ನೀವು ಸ್ಟೇಷನಲ್ಲಿ ಇದ್ದೀರಿ ನೋಡಿ. ಸುಮ್ಮನೆ ಫೋನ್ ಇಡಿ. ನಾನು ಊರಲ್ಲಿದ್ದೀನಿ, ನಮ್ಮೂರಿಗೆ ಬಂದಿದ್ದೀನಿ. ಹೌದಾ? ಯಾವ ಊರು ನಿಮ್ಮೂರು? ನಿಮ್ಗೆ ಯಾಕೆ ಬೇಕು? ಬಾಯ್ ಮುಚ್ಕೊಂಡು ಫೋನ್ ಇಡ್ಬೇಕಷ್ಟೇ. ಕೋಪ ಮಾಡ್ಕೊಂಬಿಡಿ. ಯಾವ ಊರು ನಿಮ್ಮೂರು ಅಂತ ಹೇಳಿ. ಹೇಳಲ್ಲ ಅಂದ್ರೆ ಲೊಕೇಶನ್ ನೋಡ್ತೀನಿ. ನಿಮ್ಮ ಫೋನು ಎಲ್ಲೈತೋ ಅಲ್ಲಿ ಲೊಕೇಶನ್ ನೋಡಿ ಇನ್ನು 1-2 ಅವರಲ್ಲಿ ಅಲ್ಲಿರ್ತೀನಿ ನಾನು. ಯಾರ ಶಿಖರ? ಲೇ ಯಾರ ಹುಡುಗಿ? ಸುಮ್ಮನೆ ಬಾಯ್ ಮುಚ್ಕೊಂಡು ಫೋನ್ ಇಡಮ್ಮ. ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲೇನಮ್ಮ? ಇಲ್ಲ ಕೆಲಸ? ಇಲ್ಲ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿನೂ ಇಲ್ಲ, ನನಗೆ ಮಾಡೋಕ್ಕೆ ಕೆಲಸನೂ ಇಲ್ಲ. ಅವರು ಹೊರಗಡೆ ಹೋಗಿದ್ದಾರೆ. ಲೇ ಶಂಕರ. ಹಲೋ ಯಾರು?
ನಾನು ಆದಿಶಂಕರನ್ ತಂಗಿನಾ? ಯಾರ್ ನೀವು? ಗಾನವಿ ಅಂತ, ಆದಿಶಂಕರ ಫ್ರೆಂಡಾ? ನಾನೆಲ್ಲ ಲವ್ವರ್ ಅನ್ಕೊಂಬಿಟ್ಟಿದ್ದೆ. ಸುಮ್ನೆ ಸ್ನೇಹಿ, ಏನ್ ಮಾತಾಡ್ತಾ ಇದೀಯಾ? ಅವ್ರು ಯಾರೋ ನಾವ್ಯಾರೋ? ಹಲೋ, ಹಾ ಹೇಳಿ ಸ್ನೇಹ. ನಾನು ಆ ತರ ಅನ್ಕೊಂಬಿಟ್ಟಿದ್ದೆ. ಹೌದಾ? ಸರಿ. ನಿಮ್ದು ಯಾವ ಊರು? ನಮ್ದು ಚಿಕ್ಕಬಳ್ಳಾಪುರ ಹತ್ರ ಸಿದ್ದಾಪುರ ಅಂತ. ನಂದಿ ಹಿಲ್ಸ್ ಇದೆಯಲ್ಲ, ಅಲ್ಲ? ಹೌದು. ನಿನ್ನ ಹೆಸರೇನು? ನನ್ನ ಹೆಸರು ಗಾನವಿ ಅಂತ. ಸ್ನೇಹೋ, ಕೊಚ್ಚಾಕ್ಬಿಡ್ತೀನಿ ನೋಡ್ಕ. ನಿನ್ ನಂಗೆ ಕೋಪ ಬರ್ಬೇಡ. ಫೋನಿಕ್ಕಮ್ಮ, ಸುಮ್ನೆ ತಲೆ ತಿನ್ಬೇಡ ನೀನು. ತಲೆ ತಿಂತಾವಳೆ ಇವಳು. ಹಲೋ ಸ್ನೇಹ, ಹಾ ನಿನ್ ನಂಬರ್ ಕೊಡು ಸ್ನೇಹ. ಫೀಲ್ ಮಾಡ್ಕೋ. 99994444. ಓಕೆ, ನಾನು ಫೋನ್ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಬಂದು ನನ್ಗೆ ಅಡ್ರೆಸ್ ಹೇಳು. ಸರಿ. ನನ್ಗೆ ಏನಾದ್ರು ಗಿಫ್ಟ್ ತಗೊಂಬ. ಡೈಮಂಡ್ ನೆಕ್ಲೆಸ್ ಓಕೆನಾ? ವಾವ್, ರಿಯಲಿ? ನಿಜವಾಗ್ಲೂ ಡೈಮಂಡ್ ನೆಕ್ಲೆಸ್ ಓಕೆನಾ? ತಗೊಂಬ. ಸರಿ, ಬಿಲ್ಲೇ ಪರ್ಚೇಸ್ ಮಾಡ್ಕೊಂಡು ತಗೊಂಬರ್ತೀನಿ. ಏಯ್ ಸ್ನೇಹ, ಸುಮ್ಮನೆ ಇರಬೇಕು. ಶ್ರೀಮಂತ ಸಹವಾಸ ಒಳ್ಳೇದಲ್ಲ. ಶಂಕರ ಯಾರೋ ಹುಡುಗಿ, ಯಾರು ಗೊತ್ತು? ಸುಮ್ಮನೆ ಸ್ಟೇಷನ್ಗೆ ಬಂದು ತಲೆ ತಿಂತಾಳೆ. ಅವರಪ್ಪ ಏನು ತುಂಬಾ ಶ್ರೀಮಂತರಂತೆ, ಕೋಟ್ಯಾಧೀಶ್ವರಂತೆ. ಸುಮ್ಮನೆ ಅವಳು ಜಾಸ್ತಿ ಕುಡಿತಾಳೆ, ಸಾರ ಎಲ್ಲ ಕುಡಿತಾಳೆ. ಅಯ್ಯೋ, ಸಾರ ಕುಡಿತಾಳೆ. ಸಾರ ಎಲ್ಲ ಕುಡಿತಾಳೆ ಅವಳು. ಇವಾಗ ಅದೆಲ್ಲ ಮಾಮೂಲಿ ಬಿಡ. ಇವಾಗ ಬೆಂಗಳೂರು ಟೌನಲ್ಲಿ ಹುಡುಗಿರೆಲ್ಲ ಕುಡಿಯೋದು ಮಾಮೂಲಿ ಆಗೋಗೈತೆ ಬಿಡು. ಆದ್ರೂ ನೀನು ನಮ್ಮೂರ ಹೆಸರು ಹೇಳ್ಬಾರ್ದಾಗಿತ್ತು. ಅಣ್ಣಂಗೆ ಗೊತ್ತಾದ್ರೆ ನನ್ನ ಬೈತಾನೆ ಅಷ್ಟೇ. ಡೈಮಂಡ್ ನೆಕ್ಲೆಸ್ ತಂದು ಕೊಡ್ತೀನಿ ಅಂತ ಸುಮ್ಮನೆ ಈಸ್ಕೊಟ್ಬಿಟ್ಟು ಅವಳ ನಂಬರ್ನ ಬ್ಲಾಕ್ ಮಾಡ್ಬಿಡ್ತೀನಿ. ಈಗ ಇಂಥ ಬುದ್ಧಿಗ್ಲೆ ಪಾಪ. ಇವಾಗ ತಾನೇ ಬೈತಾ ಇದ್ದೆ, ಇವಾಗ ಪಾಪ ಅಂತ ಇದೆಯಲ್ಲೋ. ಏನ್ ಸಮಾಚಾರ ಶಂಕರ? ಮುಚ್ಚ ಬಾಯಿ. ಸರ್ ಹೊರಡೋಣ? ಬನ್ನಿ ಸರ್. ಗಾಳ ಹಾಕೋನೆ ಚೆನ್ನಾಗಿರೋ ಹುಡುಗಿಗೆ ಹಾಕೋನೆ. ನೋಡೋಣ ಡೈಮಂಡ್ ನೆಕ್ಲೆಸ್ ಎಂತ ತತ್ತಾಳೆ ಅಂತ. ಅವಳು ಚೆನ್ನಾಗಿರುತ್ತಂದ್ರೆ ಅವಳು ಶ್ರೀಮಂತ್ಲೆ ಅಂತ. ನಾನು ಫ್ರೆಂಡ್ ಮಾಡ್ಕೊಂಬಿಡ್ತೀನಿ. ಅವಾಗ ಕಾಸೆಲ್ಲ ಎತ್ಕೊಳಕ್ ತರೋದೈತೆ. ಹೋಗೋಣ ತಡಿ, ಕೆಲಸ ಐತೆ. ಏನಪ್ಪ ಶಾನ್ಭೋಗ್ರು? ಶಿವಪ್ಪ ಶಿವಪ್ಪ ಯಾವನವನು? ನನ್ನ ಹೆಸರು ಇಟ್ಟು ಕೂಗ್ತಾ ಇರೋನು? ಏನ ಇಂದ ದುಡ್ಡು? ಗಾಡಿ ಮರಕ್ಕಿತ್ತು 80,000 ರೂಪಾಯಿ ಇಸ್ಕೊಂಬಂದಿದ್ರೆ ಇಂದ ದುಡ್ಡು. ನೆಕ್ಲೆಸ್ ದುಡ್ಡು ನೋಡಪ್ಪ ಶಿವಪ್ಪ. ನೆಕ್ಲೆಸ್ಗೆ ನಂಗೆ ಸಂಬಂಧ ಇಲ್ಲ. ಯಮ್ನಿ ಯಾವಾಗ ನೆಕ್ಲೆಸ್ ಮಾರಕ್ಕಲ್ಲ ಏನೋ ದೇವ್ರ ಸತ್ಗ ನಂಗೆ ತಿಳಿದ್ವು. ನೀನು ನನ್ನ ಪ್ರಾಣ ತಿನ್ಬೇಡ. ಯಮ್ಮನ ನೆಕ್ಲೆಸ್ ಮಾರಾಕ್ಬಿಟ್ಟು ಇದು ಬಲೂನ್ಕಾಯಿ ಎಲ್ಲ ಹೋಗಿದ್ಲಂತೆ, ಬಟ್ಟೆಗಳೆಲ್ಲ ತಗೊಂಡ್ಲಂತೆ. ಯಮ್ಮನ ಹೇಳಿದ್ಲು ಗಾಡಿ ದುಡ್ಡು ನನ್ನ ಹತ್ರನೇ ಅದೇ ಅಂತ ಹೋಗ್ಬಿಟ್ಟು ಕೊಟ್ಲು. ನೆಕ್ಲೆಸ್ಗೆ ನಂಗೆ ಸಂಬಂಧ ಇಲ್ಲ. ನೀನು ಈ ಕಾಸು ಇಸ್ಕೊಂಡು ನನ್ನ ಮನೆಕ ಬಿಟ್ಬಿಡು. ನಿನ್ನ ಪಾಡು, ನೀನು ಎಂಟು ಪಾಡು. ನೆಕ್ಲೆಸ್ ದುಡ್ಡು ಎಲ್ಲೇ? ನೆಕ್ಲೆಸ್ ದುಡ್ಡಿಲ್ಲ. ಏನು ಮಾಡಿದೆ ನೆಕ್ಲೆಸ್ ದುಡ್ಡನ್ನ? ಅದು ಖರ್ಚಾಗೋಯ್ತು. ಸಮಯ ಇಂದಪ್ಪ ನೀನು ದುಡ್ಡು ನನ್ನ ಮನೆಗೆ ಬಿಟ್ಬಿಡಪ್ಪ. ನಂಗೆ ಹುಚ್ಚಿಡ್ದೋಗ್ಬಿಡ್ತದೆ ನೋಡಪ್ಪ. ಕೊಟ್ಬಿಟ್ಟಿದ್ದೀನಿ. ಯಾಕಂತಂದರೆ 10 ರೂಪಾಯಿಗೆ ನನ್ನ ತಗೊಂಬಂದಿರೋದು ನೀನು. ನಂಗೆ ಯಾವುದೇ ಸಂಬಂಧ ಇಲ್ಲ. ನಾನು ಗಾಡಿ ಮಾರಕ್ಕೋಗ ಪಕ್ಕದಾಗಿದ್ನಿ ಅಂತ ಹೇಳ್ಬಿಟ್ಟು 80,000 ಇಸ್ಕೊಂಬಂದು ಕೊಡ್ತಾ ಇರೋದು. ನೆಕ್ಲೆಸ್ಗೆ ನಂಗೆ ಸಂಬಂಧ ಇಲ್ಲ. ಏನೇ ಮಾಡ್ತೀಯಾ? ಏನು ಮಾಡಬೇಕು? ನಾನು ಮಾತ್ರ ಮನೆಯಿಂದ ಆಚೆಗಾಗ್ಬೇಡಪ್ಪ. ನಾನು ತಪ್ಪಾಗೋಯ್ತು. ನೆಕ್ಲೆಸ್ ದುಡ್ಡಿಲ್ಲ. ನೀನು ಕಾಲ್ಗನ ಬೀಳ್ತೀನಿ ಸ್ವಾಮಿ. ಈ ನಾಟಕಗಳೆಲ್ಲ ಆಡಬೇಡ. ಎದ್ದೇಳ ಮೇಲಕ್ಕೆ. ನೀನಾಗಾನ ಇವಾಗ ಆಚೆಗೆ ಹಾಕಿದ್ವಿ ಅಂದರೆ ಎಲ್ಲನ ಹೋಗಿ ಪ್ರಾಣ ತಗೊಬಿಡ್ತೀನಿ. ನಾನು ಮಾತ್ರ ಇರಲ್ಲಪ್ಪ. ತಪ್ಪಾಗೋಯ್ತು ಸ್ವಾಮಿ. ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಇದ್ಯಾಕೆ ನಮ್ಮ ಅಪ್ಪನ ತಾಳ್ಕ ಬಿಡೋಬಿಟ್ಟವಳೆ? ಅಯ್ಯೋ, ಇವಳು ಮಾತು ಬಿಟ್ಟೋದ. ಮಾರಬಾರ್ದತ್ತ ಮಾತಾಳೆ. ಇವಾಗ ನೋಡಿ ಹಿಂಗೆ ಆತಾಳೆ. ಏನು ಮಾಡ್ತಾ ಇರೋದು ಇವಳ ಹತ್ರ? ಇದ್ಯಾಕೇಳಮ್ಮ? ಸರಸ್ವತಿ, ನಂಗೆ ಆಚೆಗೆ ಮನೆಯಿಂದ ಆಚೆಗಿರೋಕ್ಕಾಗಲ್ಲೇ. ನಿಮ್ಮ ಮನೆಗೆ ನೋಡಿ ಬಂದರೆ ನಿನ್ನ ಗಂಡು ನೋಡಿದ್ರೆ ಆ ವೃದ್ಧಾಶ್ರಮ ಸೇರಿಸ್ತೀನಿ ಅಂತ. ನಾನು ಎಲ್ಲೇ ಇರಲಿ ಸರಸ್ವತಿ, ಪ್ರಾಣ ತಗೊಂಡ್ಬಿಡ್ತೀನಿ ಸರಸ್ವತಿ. ಲಪ್ಪ ಇದು ಒಂದೇ ತಡಿ ತೆಮ್ಮತು ಬಿಡಲ್ಲಪ್ಪ. ಎಲ್ಲನ ಓದ್ತಣ್ಲೆ ಏನು ಮಾರಕ್ಕಾಗ್ತದೆ? ಏನೋ ದುಮುಕು ಏನು ಮಾರಕ್ಕಾಗಲ್ಲ. ಅಲ್ಲ ದುಡುಕ್ಬಿಟ್ಟವಳೆ ಅಂತಂದ್ರೆ ನಿಮ್ಮ ಅಮ್ಮನಿಗೇನು ಬುದ್ಧಿ ಇಲ್ಲೇನಮ್ಮ? ಸಾಲದೆ ನಮ್ಮ ವಯಸ್ಸು. ಈ ವಯಸ್ಸಿನಾಗ ಪ್ಯಾಂಟು ಶರ್ಟ್ ಹಾಕೊಬೇಕಾ? ಏನು ನನ್ನ ಮಾನ ಮರ್ಯಾದೆ ತೆಗಿಬೇಕಾ? ನೋಡಿದ ಗಂಡಸ್ರೆಲ್ಲ ಜಲ್ಸಿಸ್ಕೊಂಡು ಹೊರಡ್ತಾಳೆ. ಇವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಇನ್ನೊಂದು ತಡಿ ಮಾಡಲ್ಲ ಬಿಡಲ್ಲಪ್ಪ. ತುಮುಕು ಬಿಡವಲ್ಲಪ್ಪ. ತುಮುಕು ಬಿಡೋಲ್ಲಪ್ಪ. ಎಲ್ಲನ ಓದ್ತಂದೆ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಅಪ್ಪ ನನ್ ತೋತಡನ ತೆಮ್ತು ಬಿಡಲ್ಲಪ್ಪ. ನನ್ ತೋತಡ. ಎದ್ದೇಳ ಮೇಲಕ್ಕೆ. ನನ್ನ ಮಗಳ ಮಕ್ಕ ನೋಡಿ ಅಯ್ಯೋ ಪಾಪ ಅಂತ ಇದ್ದೀನಿ. ಇಲ್ಲ ಅಂತಂದಿದ್ರೆ ನಿನ್ ಕಿತ್ತು ಗ್ರಾಚಾರ. ಇಲ್ಲಪ್ಪ, ನನ್ನ ಪ್ರಾಣ ಹೋದ್ರೂ ನಾನು ಇಂಥ ಕೆಲಸ ಮಾಡಲ್ಲಪ್ಪ. ಮಾಡಲ್ಲ ಸ್ವಾಮಿ. ಸಾಕು ಸವಸ ಸಾಕಪ್ಪ. ಅಯ್ಯೋ ಭಗವಂತ, ನರ್ಕನೇ ನೋಡಿಸ್ಬಿಟ್ಟು ಹೋಗು. ಎದ್ದೇಳಲ್ಲಮ್ಮ. ಲಪ್ಪನ ತುಮುಕು ಬಿಟ್ಟಾಡಿ. ಎದ್ದೇಳ ಮೇಲಕ್ಕೆ. ನನ್ನ ಮಗಳ ಮಕ್ಕ ನೋಡ್ಕೊಂಡು ನಿಂಗೆ ಅಯ್ಯೋ ಪಾಪ ಅಂತ ಇರೋದು. ಇಲ್ಲ ಅಂದಿದ್ರೆ ಒದ್ದಾಚ್ಕಾಗ್ತಾ ಇದ್ನಿ. ಎದ್ದೇಳ ಮೇಲಕ್ಕೆ. ಮುಂದುವರಿಯುವುದು